ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುರಿದ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ತೋಟಗಾರಿಕಾ ಬೆಳೆಗಳು ನೆಲಕಚ್ಚಿದೆ. ನೂರಾರು ಎಕರೆ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದ್ದು, ದಾಳಿಂಬೆ, ದ್ರಾಕ್ಷಿ, ಹೂವಿನ ಬೆಳೆಗಳು ಆಲಿಕಲ್ಲು ಮಳೆಗೆ ಹಾನಿಯಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಬೆಳೆಗಳು ನೆಲಕಚ್ಚಿದ್ದು, ರೈತರು ಪರಿತಪಿಸ್ತಾ ಇದ್ದಾರೆ. ಬೆಳೆ ಹಾನಿ ಪ್ರದೇಶಗಳಿಗೆ ತೋಟಗಾರಿಕಾ ಮತ್ತು ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಯಂಕಾಲ ಅಂದರೆ ರಾತ್ರಿ ಆಲಿಕಲ್ ಸಹಿತ ಮಳೆ ಆಗಿದೆ ಕೆಲವು ಭಾಗಗಳಲ್ಲಿ. ಅದು ಎಸ್ಪೆಷಲಿ ಚಿಕ್ಕಬಳ್ಳಾಪುರ ತಾಲೂಕು ಅಡವಿಗೊಲ್ವಾರಹಳ್ಳಿ, ಮರಳುಕುಂಟೆ ಮತ್ತು ದಿಬ್ಬೂರು ಈ ಏರಿಯಾ ಒಂದು 5 ಕಿಲೋಮೀಟರ್ ಸ್ಟ್ರೆಚ್ ಅಂತ ರೈತರು ಹೇಳ್ತಾ ಇದ್ದಾರೆ. ಈಗ ನಾವು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ RI ಮತ್ತು VA ಇದ್ದಾರೆ, ನಮ್ಮ ಆಫೀಸರ್ಸ್ AHO SADH ಇದ್ದಾರೆ. ಬೆಳಗ್ಗೆಯಿಂದನೂ ಫೀಲ್ಡ್ ವಿಸಿಟ್ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ನೋಡ್ದಂಗೆ ದ್ರಾಕ್ಷಿ, ದಾಳಿಂಬೆ ಮತ್ತು ಫ್ಲವರ್ ಕ್ರಾಪ್ಸು, ವೆಜಿಟೇಬಲ್ಸು ಏನು ಫೀಲ್ಡಲ್ಲಿದೆ ಎಲ್ಲ ಕಡೆ ಅಫೆಕ್ಟ್ ಆಗಿದೆ. ನಾವು ನೋಡಿದಂಗೆ ಎಷ್ಟು ಡ್ಯಾಮೇಜ್ ಆಗಿದೆ? ಅಲ್ಲ, ಒಂದು ಮೋರ್ ದ್ಯಾನ್ 40% ಅಂತೂ ಲಾಸ್ ಆಗಿದೆ. ಈ ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೆಗಳೆಲ್ಲ ಹೆಂಗಂದರೆ ಆಫ್ಟರ್ ಎಫೆಕ್ಟ್. ಈಗ ದ್ರಾಕ್ಷಿ ಕಟಾವು ಹಂತದಲ್ಲಿದೆ, ಅಂದರೆ ಇನ್ನೊಂದು ತಿಂಗಳು ಬಿಟ್ಟು ಕಟಾವು ಮಾಡಬೇಕು, ಆ ಸ್ಟೇಜಲ್ಲಿದೆ. ಅದೀಗ ಕಾಯಿ ಮೇಲೆ ಬಿದ್ದಿರುತ್ತಲ್ವ, ಅದು 2-3 ಡೇಸ್ ಆದಮೇಲೆ ಅದು ಲೆಜನ್ಸ್ ಥರ ಆಗಿಬಿಟ್ಟು ಪೂರ್ತಿ ಬಂಚ್ ಲೂಸ್ ಆಗಿಬಿಡ್ತದೆ, ಕ್ವಾಲಿಟಿ ಹೋಗುತ್ತೆ. ಮತ್ತು ಕೆಲವು ಸರಿ ಇನ್ನೂ ಹಿಂದೆನೇ ಏನಾರ ಮಳೆ ಬಿದ್ದರೆ ರಾಟ್ ಆಗಿ ಪೂರ್ತಿ ಹೋಗ್ಬಿಡುತ್ತೆ. ಅದೇ ಥರ ಫ್ಲವರ್ಸ್ದು ಅಷ್ಟೇ, ಆಲಿಕಲ್ ಬಿದ್ದಿರೋ ಫೋರ್ಸಿಗೆ ಮತ್ತು ಅದು ಒಂದು ಸರಿ ಬಿತ್ತು ಅಂದರೆ ಆ ಭಾಗ ಅದು ಹಾಳಾಗುತ್ತೆ. ಸೊ ಹಂಗಾಗಿ ಲಾಸ್ ಅಂತೂ ಆಗಿದೆ. ಲಾಸ್ನ ನಾವು ಆ್ಯಸ್ ಫಾರ್ SDRF NDRF ನಾಮ್ಸ್ ಏನಿದೆ ಅದ್ರ ಪ್ರಕಾರ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಮಾಡ್ತೀವಿ. ಅದೇ ಲಾಸ್ ಆಗುತ್ತೆ, ಕ್ರಾಪ್ ಲಾಸ್. ಇವಾಗ ಈಲ್ಡ್ ಏನು ಬಂದಿದೆ ಅಲ್ಲ, ಅದು ಲಾಸ್ ಅಂತೂ ಆಗುತ್ತೆ. ಅದು ಇನ್ನೂ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ 3-4 ಕಡೆ ಈಗ ಚಿಂತಾಮಣಿಲೂ ಆಗಿದೆ, ಸೋಮೇನಹಳ್ಳಿಲೂ ಆಗಿದೆ. ಈಗ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ನಾವು. ಒಂದು ಮಧ್ಯಾಹ್ನ ಸಾಯಂಕಾಲದೊಳಗಡೆ ಒಂದು ಅಂದಾಜು ಅಡವಿಗೊಲ್ವಾರಹಳ್ಳಿ, ದಿಬ್ಬೂರು, ಮರಳುಕುಂಟೆ, ವರದಹಳ್ಳಿ ಈ ಸ್ಟ್ರೆಚ್ಚು ಅಲ್ಲ. ಇದರಲ್ಲಿ ಈಗ ನೀವು ಫ್ಲವರ್ ಡ್ರಾಪ್ ಆಗಿರೋದು ನೋಡ್ತಾ ಇರೋದು ಮ್ಯಾಕ್ಸಿಮಮ್ ಮೇಲ್ ಫ್ಲವರ್ಸ್ ಇದ್ದಾವೆ. ಸೆಟ್ಟಿಂಗು ಆಗಿದೆ. ಸೆಟ್ಟಿಂಗ್ ಆಗಿರೋ ಅಂಥದ್ದು ಏನು ಬೇಸಲ್ಲಿ ಆ ಫ್ರೂಟ್ ಮೇಲೆ ಆಲಿಕಲ್ ಬಿದ್ದಿದೆ, ಅದು ಕೂಡ ಡ್ಯಾಮೇಜ್ ಆದಂಗೆನೆ. ಇದು ಈಗ ಉದುರುತ್ತೆ, ಮತ್ತೆ ತಿರುಗಿ ಅವರು ಇನ್ನೊಂದು ರೆಡಿ ಮಾಡಿ. ಅದೇ SDRF NDRF ನಾಮ್ಸ್ ಪ್ರಕಾರ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟು ನಾವು ಜಾಯಿಂಟ್ ಸರ್ವೆ ಮಾಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ ವರದಿನ ಸಲ್ಲಿಸ್ತೀವಿ. ಸರ್, ಮಳೆ ಬರುತ್ತೆ, ಮಳೆ ಬಂದರೆ ಆನೆಕಲ್ಲು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆನೆಕಲ್ಲು ಬಂದು ತೋಟ ಎಲ್ಲ ಹೂವೆಲ್ಲ ಉದುರೋ ಥರ ಆಗ್ಬಿಡ್ತು. ತುಂಬ ಲಾಸ್ ಆಯ್ತು ಸರ್. ಹಬ್ಬಕ್ಕೆ ಏನಿಲ್ಲ ಸರ್, ಅದೇ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಫಸ್ಟ್ ಕ್ರಾಪ್ ತಗೊಳ್ಳೋಣ ಅಂತ ಮಾಡ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ಹೂವೆಲ್ಲ ಚೆನ್ನಾಗಿ ಕೂತಿತ್ತು, ಕ್ಲೀನಾಗಿ ಎಲ್ಲ ಉದ್ರುಬಿಡ್ತು ಸರ್. ಯುಗಾದಿ ಹಬ್ಬಕ್ಕೂ ಫ್ಲವರ್ ಎಲ್ಲ ರೇಟ್ ಇದೆ, ಫ್ಲವರ್ ಎಲ್ಲ ಡ್ಯಾಮೇಜ್ ಬಂದ್ಬಿಡ್ತು. ನಮ್ಮದು ಎಲ್ಲ ಫ್ಲವರ್ ಜಾಸ್ತಿ ಬಂದ್ಬಿಡ್ತು. ದಾಳಂಬ್ರಿ ಫುಲ್ಲು ಕೈಕಸ್ತು, ಬಂಡವಾಳ ಜಾಸ್ತಿ ತಗೊಂತು. ಇನ್ನೂ 1 ವರ್ಷ ಬೇಕು ಸರ್ ಇದನ್ನು ರೆಸ್ಟ್ ಮಾಡಬೇಕಾದ್ರೆ. ನಾವು ಬೇಸಿಗೆಯಲ್ಲಿ ನೀರು ಇಲ್ಲ, ಸೊ ಟ್ಯಾಂಕರಲ್ಲಿ ಹಾಕ್ಸ್ಕೊಂಡು ನೀರೆಲ್ಲ ಯೂಸ್ ಮಾಡ್ಕೊಂಡು ಜಾಸ್ತಿ ನೈಟೆಲ್ಲ ನಿದ್ದೆ ಕಟ್ಟಿ ಮಾಡ್ತಾಯಿದ್ವಿ. ಆನೆಕಲ್ಲು ಬಂದು ಒಂದೇ ಒಂದು ದಿನದಲ್ಲಿ ಅದೇ ಈ ಥರ ಆದರೆ ಸಾಲ ಮಾಡಿ ಯಾವ ಥರ ಕಟ್ಟಬೇಕು ಅನ್ನೋದೇ ಗೊತ್ತಾಗಲ್ಲ ಸರ್. ತುಂಬ ಇನ್ವೆಸ್ಟ್ ಮಾಡಬೇಕು. ದಾಳಂಬ್ರಿಗೆ 1 ಕೋಟ ಔಷಧಿ ಹೊಡಿಬೇಕಾದ್ರೆ ಒಂದು 6-7 ಸಾವಿರ ಆಗುತ್ತೆ. 3 ದಿನಕ್ಕೆ ಒಂದು ಕರೆ ಹೊಡೆಯಬೇಕು ಸರ್. ಆನೆಕಲ್ಲು ದಪ್ಪದಾಗೆ ಬಿತ್ತು ಸರ್. ಆನೆಕಲ್ಲು ಬಿದ್ದಿದ್ದ ಕಡೆ ಎಲ್ಲ ಡ್ಯಾಮೇಜ್. ಅಧಿಕಾರಿಗಳೆಲ್ಲ ಬಂದು ನೋಡ್ತಾ ಇದ್ದಾರೆ. ಏನೋ ಮುಂದೆ ನಮಗೇನಾದರೂ ಅನುಕೂಲ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದೀವಿ ಸರ್. ರೈತ ಪ್ರದೇಶದ ಮೇಲೆ ಕೆಳಗೆ ನೋಡೋದಂಗೆ ಆಗೈತೆ. ಯಾಕಂದರೆ ಈಗ ಇನ್ವೆಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಯಾರನ್ನ ಕೇಳಿದರೆ ಇನ್ನು ಮುಂದಿನ ವರ್ಷ ನೀನು ಬೆಳೆ ತಗೊಳೋದು ಎಲ್ಲಿಂದ ಬರ್ತದಪ್ಪ, ಕೊಡೋಕ್ಕಾಗಲ್ಲ ಅಂತಾರೆ ಸರ್. ಆಗೈತೆ ಸರ್. 1 ಎಕರೆಗೆ ಏನಿಲ್ಲ ಅಂದರೆ 2 ಲಕ್ಷ ತಗೊಳುತ್ತೆ. 2 ಎಕರೆಗೆ 5 ಲಕ್ಷ ಗಂಟ ಬಂಡವಾಳ ಇನ್ವೆಸ್ಟ್ ಮಾಡಿದ್ದೀವಿ ನಾವು ಸರ್. ಈ ಭಾಗದಲ್ಲಿ ಸುಮಾರು ಒಂದು 15 ಎಕರೆ ಆಗಿದೆ ಸರ್. ನಮ್ಮೂರಲ್ಲಿ ಮಾತ್ರ ಒಂದು 5 ಕಿಲೋಮೀಟರ್ ಸುತ್ತು ಸರೌಂಡಿಂಗಲ್ಲಿ ಆನೆಕಲ್ಲು ಬಿದ್ದೈತೆ ಅಂತ ನ್ಯೂಸ್ ಬರ್ತಾ ಇದೆ ಬೆಳಗ್ಗೆಯಿಂದ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.